ಚಾಲುಕ್ಯ ಎಕ್ಸ್‌ಪ್ರೆಸ್‌ನಲ್ಲಿ ಮುಸುಕುದಾರಿಯ ಅಟ್ಟಹಾಸಕ್ಕೆ ಓರ್ವರು ಸಾವನ್ನಪ್ಪಿ 4 ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಿದೆ. ಚಾಲುಕ್ಯ ಎಕ್ಸ್‌ಪ್ರೆಸ್‌ನಲ್ಲಿ ಮುಸುಕುಧಾರಿಯ ಅಟ್ಟಹಾಸ ಕಂಡು ಬಂದಿದೆ. ಟಿಕೆಟ್ ತೋರಿಸು ಅಂತ ಹೇಳಿದ್ದಕ್ಕೆ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಟಿಸಿ ಸೇರಿ 5 ಮೇಲೆ ಮನಸ್ಸೋ ಇಚ್ಛೆ ಚಾಕುವಿನಿಂದ ಇರಿಯಲ್ಪಟ್ಟಿದ್ದಾನೆ. ಒಬ್ಬರು ಸಾವನ್ನಪ್ಪಿದ್ರೆ ಮತ್ತೆ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಲೋಂಡಾ ಬಳಿ ಈ ಘಟನೆ ಸಂಭವಿಸಿರುವುದು. ಟ್ರೇನ್ ಅಟೆಂಡರ್ ದೇವಋಷಿ ವರ್ಮಾ ಈಗ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಝಾನ್ಸಿ ಮೂಲದ ಟ್ರೇನ್ ಅಟೆಂಡರ್ ದೇವಋಷಿ ಅವರು 23 ವರ್ಷ ಅವರಿಗೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಗಾಯಾಳುಗಳ ಸ್ಥಿತಿ ಸಹ ಚಿಂತಾಜನಕವಾಗಿದೆ. ಅವರನ್ನ ಐಸಿಯುನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಮುಂದುವರಿಸಲಾಗಿದೆ. ಒಟ್ಟು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ 5 ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದ ಮುಸುಕುದಾರಿ. ಸೊ ಟಿಕೆಟ್ ಅನ್ನ ತೋರಿಸು ಅಂತ ಕೇಳಿದ್ದಕ್ಕೆ ಈ ರೀತಿಯಾಗಿ ಆತ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಅಂದ್ರೆ ಆತನ ಬಳಿ ಚಾಕು ಯಾಕೆ ಬಂತು, ಚಾಕು ಇಟ್ಕೊಂಡೇ ಪ್ರಯಾಣವನ್ನ ನಡೆಸಿದ್ನ, ಈತನ ಹಿನ್ನೆಲೆ ಏನು ಇತ್ಯಾದಿ ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸದ್ಯ ಆರೋಪಿಯ ಬಂಧನ ಆಗಿದ್ಯಾ ಇಲ್ವಾ ಇತ್ಯಾದಿ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಬೇಕಾಗಿದೆ. ಚಾಲುಕ್ಯ ಎಕ್ಸ್‌ಪ್ರೆಸ್‌ನಲ್ಲಿ ಆಗಿರುವಂತಹ ಘಟನೆ ಇದು. ಟಿಕೆಟ್ ತೋರಿಸು ಅಂತ ಕೇಳಿದ್ದಾರೆ. ಅಷ್ಟೇ ಕಾರಣಕ್ಕೆ ಮುಸುಕುಧಾರಿ ಅಟ್ಯಾಕ್ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಈ ಅಟ್ಯಾಕ್ನಲ್ಲಿ ಟ್ರೇನ್ ಅಟೆಂಡರ್ ದೇವಋಷಿ ವರ್ಮಾ ಸಾವನ್ನಪ್ಪಿದ್ದಾರೆ. ವರ್ಕಿಂಗ್ ಇದ್ದೆ ಹುಬ್ಳಿ ಟು ಮಿರಜ್ 11006 ಟ್ರೈನ್ ನಂಬರ್. ಅದರಲ್ಲಿ ನಾನು ಅಳ್ನಾವರ ಸ್ಟೇಷನ್ ಬಂದ ಮೇಲೆ ಚೆಕಿಂಗ್ ಹೋಗಿದ್ದೆ. ನಾನು ವಾಪಸ್ ಬರ್ತಾ ಇದ್ದೆ ಚೆಕ್ ಮಾಡಿ. ಅವ್ನು ಡೋರ್ 3 ಜನ ಫಸ್ಟ್ ಡೋರ್ ಕಡೆ ನಿಂತಿದ್ರು. ಅವ್ರು ಚೆಕ್ ಮಾಡಿದ್ದೆ, ಅವ್ರ ಕಡೆ ಟಿಕೆಟ್ ಇದ್ದಿದ್ದಿಲ್ಲ. ಅವ್ರು ಫೈನ್ ಹಾಕಿ ನಾನು ನೆಕ್ಸ್ಟ್ ಬರ್ತಾ ಇದ್ದೆ. ಇನ್ನೊಂದು ಡೋರಲ್ಲಿ ಇನ್ನೊಬ್ನು ನಿಂತಿದ್ದ. ಅವ್ನು ಟಿಕೆಟ್ ಕೇಳಿದೆ. ಅವ್ನು ಟಿಕೆಟ್ ಕೇಳಿದ ಮೇಲೆ ನನ್ನ ಜನ ಮುಂದಿದ್ದಾರೆ ಅಂತ ಹೇಳಿದ್ರು. ಅವರು ಹೇಳಿದ ಮೇಲೆ ನಾನೇನು ಮಾಡಿದೆ, ಎಲ್ಲದಾರಪ್ಪ ತೋರಿಸ್ಬಾ ಅಂದಮೇಲೆ ಅವನು ಅಲ್ಲಿ ನಿಂತಾರೆ ಸರ್ ಅಂತೇಳಿ ನಂಗೆ ದೂಸಿ ಓಡ್ ಹೊಂಟಿದ್ದ. ಜೇಬೊಳಗೆ ಕೈ ಹಾಕಿದ. ನಾನು ಏನದು ತೋರಿಸಂದ್ಮೇಲೆ ಚಾಕು ತೆಗೆದು ದೊಡ್ಡ ಚಾಕು ಫಸ್ಟ್ ಅವನಿಗೆ ಹಾಕಿದ. ನೆಕ್ಸ್ಟ್ ನನ್ನ ಒಟ್ಟಿಗೆ ಹಾಕ್ತಾ ಇದ್ದ. ನನ್ನ ಸೈಡ್ ಬರ್ದೆ, ಓಡೋದ, ಮತ್ತೆ ವಾಪಸ್ ಬಂದ. ನೀನು ನನ್ನ ಟಿಕೆಟ್ ಕೇಳ್ತೀನಿ ಅಂತ ಹೇಳಿ ಚಾಕು ಹಿಂಗೆ ಒಟ್ಟಿ ಕಡೆ ಹಾಕಿದ್. ಅವ್ನು 4 ಜನ ಮೇಲೆ ಮಾಡಿದ್ದಾರೆ. ಬಿಡಿಸ್ಕೊಳಕ್ ಬಂದಿಲ್ಲ ಅವರು. ಅವ್ರು ಜಸ್ಟ್ ಹೇಳಿದ್ರು ಸಾಹೇಬ್ರ ಜೋಡಿ ಮಾತಾಡ ಅಂತೇಳಿ. ಅವ್ರು ಅಷ್ಟು ಹೇಳಿದ ತಕ್ಷಣ ಚಾಕು ತಗೊಂಡು ಹೊಡೆದ್ಬಿಟ್ಟ. ಅವನು ಪಬ್ಲಿಕ್ ಏನು ಹೊಡೆದಿಲ್ಲ. ಅವನು AC ಬೆಡ್ರೋಲ್ ಇದು ಮಾಡ್ತಿದ್ದ. ಅವನು ಮತ್ತು ನಾನು, ಅವನು ಇಬ್ಬರು ಮಂದಿ ಅವರು 3 ಜನ ಬೆಡ್ರೋಲ್ ಇದು ಮಾಡೋರು. ನಾನು ಒಬ್ಬ ಟಿಸಿ. ನಾನು ಹುಬ್ಳಿಯಿಂದ ವರ್ಕಿಂಗ್ ಇದ್ದೆ ಹುಬ್ಳಿ ಟು ಮಿರಜ್ 11006. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ಫಸ್ಟ್ಲಿ ಅವನು ಟ್ರೈನಲ್ಲಿ ಟ್ರಾವೆಲ್ ಮಾಡೋ ಚಾಕು ಯಾಕೆ ತಂದಿದ್ದ, ಈ ರೀತಿ ಅಟ್ಯಾಕ್ ಮಾಡೋ ಉದ್ದೇಶ ಏನಾಗಿತ್ತು ಅನ್ನೋ ಪ್ರಶ್ನೆ ಮೂಡುತ್ತೆ. ಟಿಕೆಟ್ ತೋರಿಸು ಅಂತ ಕೇಳಿದ್ ಒಂದೇ ರೀಸನ್ನ, ಆತ ಒಬ್ಬನೇ ಟ್ರಾವೆಲ್ ಮಾಡಿದ್ನ, ಆತನ ಸಂಗಡಿಗರು ಕೂಡ ಇದ್ರ ಆ ಟ್ರೈನಲ್ಲಿ? ದಿವ್ಯಾ, ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಆ ಚಾಕು ಹೇಗೆ ಬಂತು ಅನ್ನೋದೊಂದು ಬಹಳಷ್ಟು ಒಂದು ಸಂಗತಿ ತನಿಖೆ ಆಗಬೇಕಾಗಿರುವಂಥದ್ದು. ಯಾಕಂದ್ರೆ ರೈಲಲ್ಲಿ ಚಾಕು ಹೇಗೆ ಬಂತು ಅಂತ ಹೇಳಿ ಈಗಾಗಲೇ ನಾವು ಬೆಳಗಾವಿ ಪೊಲೀಸ್ ಕಮಿಷನರ್ ಯಡಾಮಠರನ್ನು ಕೇಳಿದಾಗ ಕೂಡ ಇದು ತನಿಖೆ ಮಾಡ್ತಾ ಇದ್ವಿ, ಬಹಳಷ್ಟು ದೊಡ್ಡ ವಿಚಾರ ಅಂತ ಕೂಡ ಹೇಳಿದ್ರು. ಇದು ಪ್ರಮುಖವಾಗಿ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ ತಮಿಳುನಾಡು ಮೂಲದವರು ತಮಿಳುನಾಡು ಸ್ಟೇಷನಿಂದ ಹತ್ತಿದ್ದು. ಯಾಕಂದ್ರೆ ಇದು ಪಾಂಡಿಚೇರಿಯಿಂದ ಮುಂಬೈಗೆ ಹೋಗ್ಬೇಕಂತ ಏನು ರೈಲಿದೆ, ಆ ರೈಲಿನಲ್ಲಿ ಈ ಥರ ಆಗಿರುವಂಥದ್ದು. ಬೆಳಗಾವಿ ಏನು ಲೋಂಡಾ ಇದೆ, ಲೋಂಡಾದಿಂದ ಮುಂದೆ ಬರುವಾಗ ಸುಮಾರು 2 ರಿಂದ 3 ಕಿಲೋಮೀಟರ್ ಹೋದ್ಮೇಲೆ ಅಂತೇಳಿ ನಮ್ಮ ಜೊತೆ ಇಬ್ಬರು ಪ್ರತ್ಯಕ್ಷದರ್ಶಿಗಳಿದ್ರೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ರೆ ಏನಾಯ್ತಪ್ಪ ಅವಾಗ? ಅದು ಲೋಂಡಾದಿಂದ ಗಾಡಿ ಬರ್ತಾ ಇದ್ದ. ಆಮೇಲೆ ಲೋಂಡಾ ಬಿಟ್ಕೊಳ್ಳೋ 3 ಕಿಲೋಮೀಟರ್ ಆಗಿದ್ದು. ಟಿ ಸರು ಟಿಕೆಟ್ ಕೇಳಿದ್ದು, ಟಿಕೆಟ್ ಕೊಡು ಅಂತೇಳಿ. ಇವ್ರು ಹುಡುಗ ಒಬ್ಬ ಏನು ಮಾಡಿದ, ಟಿಕೆಟ್ ಕೇಳ್ತಾರೆ ಕೇಳಂತೇಳಿ ಅವ್ರು ಅಂದರು. ಟಿಕೆಟ್ ತೋರಿಸ್ತಾ ಇಲ್ಲ ಅವ, ತೋರಿಸಲ್ಲ. ಟಿ ಸರ್ಗೆ ಮೊದಲು ಇವ್ರು ಹುಡುಗ ಹೊಡೆದ ಚಾಕು, ಇಲ್ಲಿ ಹೊಡೆದ ಎದೆಗೆ. ಆಮ್ಯಾಗ ಮತ್ತೊಬ್ಬ ಹುಡುಗ ಕೈಗೆ ಹೊಡೆದ. ಮತ್ತು ನಾವು ಹೋಗಿದಾಗ ಟಿ ಸರ್ ಏನು ಮಾಡ್ರೆ, ಟಿ ಸರ್ ಹಿಡಿಯಕ್ಕೆ ಹೋಗೋಣ, ಕೈ ಹೊಟ್ಟೆಗೆ ಹೊಡೆಯಕ್ಕೆ ಹೋಗಿ ಕೈಗೆಲ್ಲ ಹೊಡೆದ್ರೆ. ಇದು ಟಿ ಅಶ್ರಫ್ ಅಲಿ ಅವರನ್ನ ಬಚಾವ್ ಮಾಡಲಿಕ್ಕೆ ಹೋದಂಥ ದೇವಋಷಿ ಅಂತಕ್ಕಂಥ ಝಾನ್ಸಿ ಮೂಲದ ಹುಡುಗ ಈಗ 21 ವರ್ಷ ಅಂತ ಹೇಳ್ತಾ ಇದ್ದಾರೆ. ಅವರು ಈಗಾಗಲೇ ಈ ಒಂದು ವಿಚಾರದಲ್ಲಿ ಹತರಾಗಿದ್ದಾರೆ. ಅವರನ್ನ ಡೆಡ್ ಬಾಡಿ ಕೂಡ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕಳಿಸಲ್ಲ. ಅವ್ರ ಜೊತೆ ಇರತಕ್ಕಂಥ ಶಂಕರ್ ಏನಿದ್ದಾರೆ, ದೇವಋಷಿ ಅವರ ಕ್ಲೋಸ್ ಫ್ರೆಂಡ್ ಶಂಕರ್ ಇದೆ, ಅವ್ರು ಮಾತಾಡ್ಸೋಣ. सर अपने वो एसिड मध्ये गेला तो टीसी गेला, त्याच्या मागे आमची 2 मुलं गेली. एक्चुअली टीसी को टीसी ने बोला टिकट दिखाओ, तो चाकू लेके उसको मारने लगे. तो हमारे लड़के टीसी को बचाने गए ना, तो हमारे दोनों लड़कों को मार दिया. कितने लोगों को मार दिया?
2 लड़के। ಇದು ಏನಂತಂದ್ರೆ ದಿವ್ಯಾ ಟಿ ಸಿಯನ್ನು ಬದುಕಿಸಿಕ್ಕೆ ಹೋದಂಥ ದೇವಋಷಿ ಜೀವವನ್ನು ತೆಗೆದಿದ್ದಾನೆ ಮತ್ತು ಇನ್ನೂ ಇಬ್ಬರು ಕೂಡ ಗಂಭೀರ ಗಾಯಗಳಾಗಿರುವಂಥದ್ದು. ಒಬ್ಬರು ಏನು ಟಿ ಸಿ ಅಶ್ರಫ್ ಅಲಿ ಇದ್ದಾರೆ, ಅವರ ವೇನ್ಸ್ಗಳು ಕೂಡ ಕಟ್ಟಾಗಿರುವಂಥದ್ದು. ಹೀಗಾಗಿ ಭಾಳಷ್ಟು ತನಿಖೆ ಮಾಡ್ತಾ ಇದ್ದಂತೆ ಬೆಳಗಾವಿ ಕಮಿಷನರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಗಾಯಗಳನ್ನು ಮಾತಾಡಿಸಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.